ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದ ಶ್ರೀ ಯಲ್ಲಾರ್ಲಿಂಗ್ ಅಂಗಳದಲ್ಲಿ ಹಾಡಿ ನೆಲೆದ ಬೀದರ್ ಜಿಲ್ಲೆ ಕುಮಾರಿ ಶಿವಾನಿ ಸ್ವಾಮಿ. ಕನ್ನಡಿಗರ ಹೆಮ್ಮೆಯ ವಾಹಿನಿಯಾದ ಜಿ ಕನ್ನಡ ಸುಪ್ರಸಿದ್ಧ ಕಾರ್ಯಕ್ರಮವಾದ ಸರೆಗಮಪ ಸೀಸನ್ 21ರ ವಿಜೇತೆಯಾಗಿ ಹೊರಹೊಮ್ಮಿರುವ ಅವಳ ಸಾಧನೆ ಅದ್ವಿತೀಯವಾದದ್ದು ಎಂದು ಮುಗಳಕೋಡ್ ಜಿಡ್ಗಾ ಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಅಭಿಮತ ವ್ಯಕ್ತಪಡಿಸಿದರು. ಪಟ್ಟಣದ ಶ್ರೀ ಯಲ್ಲಾಲಿಂಗ್ ಮಹಾರಾಜರ ಬೃಹನ್ ಮಠದಲ್ಲಿ ಕನ್ನಡ ಸುಪ್ರಸಿದ್ಧ ಕಾರ್ಯಕ್ರಮವಾದ ಸರೆಗಮಪ ಸೀಸನ್ 21ರ ವಿಜೇತೆಯಾದ ಕುಮಾರಿ ಶಿವಾನಿ ಹಾಗೂ ಅವರ ಪಾಲಕರನ್ನು ಸತ್ಕರಿಸಿ ಮಾತನಾಡುತ್ತಿದ್ದರು. ಕಲೆ ಎನ್ನುವುದು ಅದು ಗಾಂಧರ್ವ ವಿದ್ಯೆ. ಅದು ಪರಿಪೂರ್ಣವಾಗಿ ಲಭಿಸಬೇಕಾದರೆ ಸುಕೃತದ ಪುಣ್ಯವಿರಬೇಕು. ಅಂತ ವಿದ್ಯೆಯನ್ನು ಸಾಧನೆ ಮಾಡಿಕೊಂಡಿರುವ ಶಿವಾನಿ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಅಖಂಡ ಭಾರತಾದ್ಯಂತ ಅವರ ಕೀರ್ತಿ ಪಟಾಕಿ ವಿಜೃಂಭಿಸಲಿ ಎಂದು ಶುಭ ಹಾರೈಸಿದರು. ನಾನು ಶಿವಾನಿಯನ್ನ ಅತ್ಯಂತ ಒಂದು ಅಭಿಮಾನದಿಂದ ಶಿವಾನಿಯ ಮುಂದಿನ ಭವಿಷ್ಯವನ್ನು ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ಜಪವನ್ನು ಗೈದಿರುವಂಥ ಈ ಪುಣ್ಯ ತಾಣದಲ್ಲಿ ಶಿವಾನಿಯ ಒಂದು ಸೇವೆ ಸಮರ್ಪಿತ ಆಗಿದೆ. ಅದು ಗುರುಗಳಿಗೆ ಬಹಳಷ್ಟು ತೃಪ್ತಿ ತಂದಿದೆ. ಹೀಗಾಗಿ ಶಿವಾನಿ ಮುಂದೆ ಬರುವಂಥ ದಿನಗಳಲ್ಲಿ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಶಿವಾನಿಯ ಕೀರ್ತಿ ಬೆಳೀಲಿ ಅನ್ನುವಂಥ ಶುಭ ಹಾರೈಕೆಯನ್ನು, ಶುಭ ಆಶೀರ್ವಾದವನ್ನು ನಾನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಕೆಲವೇ ದಿವಸಗಳ ನಂತರ ಇವತ್ತೇನು ಸರಿಗಮಪ ಅತ್ಯಂತ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ಕಾರ್ಯಕ್ರಮ ಏನಿದೆ, ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಆ ಪ್ರತಿಭೆಗಳನ್ನು ಹುಡುಕಿ ಆ ಪ್ರತಿಭೆಯನ್ನು ಇಡೀ ನಾಡಿಗೆ ಪರಿಚಯಿಸುವಂಥ ಒಂದು ಶ್ರೇಷ್ಠ ವಾಹಿನಿ ಇವತ್ತೇನು ಜಿ ಕನ್ನಡ ಏನು ಮಾಡ್ತಾ ಇದೆ. ನಿಜವಾಗಿ ಕೂಡ ನಾವು ಅವರನ್ನು ಇವತ್ತು ಭಾಳಷ್ಟು ಅಭಿಮಾನದಿಂದ ಅವರನ್ನು ನಾವು ಅಭಿನಂದನೆಗಳನ್ನು ಸಮರ್ಪಣೆ ಮಾಡಬೇಕಾಗ್ತದೆ. ಹೀಗಾಗಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಏನು ಬೀದರ್ ಜಿಲ್ಲೆ ಅದು ಶರಣರು, ಸತ್ಪುರುಷರು, ಮಹಾತ್ಮರು ಬಳಿಕ ಮಾತನಾಡಿದ ಶಿವಾನಿ ಶಿವಾನಂದ ಸ್ವಾಮಿ, ಮುಗಳಕೋಡ್ ಗುರು ಪರಂಪರೆ ಶಕ್ತಿ ಅಪಾರವಾದದ್ದು. ನಾನು ಈ ಹಿಂದೆ ಶ್ರೀಮಠದಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದ್ದೆ. ಆವಾಗ ಮುರುಘರಾಜೇಂದ್ರ ಶ್ರೀಗಳು ಹಾರೈಸಿ ಮುಂಬರುವ ದಿನಗಳಲ್ಲಿ ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡುವೆ ಎಂದು ಆಶೀರ್ವಾದಿಸಿದರು. ಜಿ ಕನ್ನಡ ಸರೆಗಮಪ ವಿನ್ನರ್ ಆದಮೇಲೆ ನಾನು ನಮ್ಮ ಮುಗಳಕೋಡ್ ಅಪ್ಪಾಜಿ ಮುತ್ತವರ ಆಶೀರ್ವಾದ ಮತ್ತು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿ ಆಶೀರ್ವಾದ, ಅದೇ ರೀತಿ ನಾನು ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಾಕ್ಷಾತ್ ನಡೆದಾಡುವ ದೇವರ ಆಶೀರ್ವಾದ ನಾನು ಪಡ್ಕೊಂಡೇ ಹೋಗಿದ್ದೆ ಜಿ ಕನ್ನಡ ಸರೆಗಮಪಕ್ಕೆ. ಸೊ ಅವರ ಆಶೀರ್ವಾದ ಪಡ್ಕೊಂಡು ನಾನು ಗೆದ್ದಿದ್ದೇನೆ ಅಂತ ಅನ್ಕೋತೀನಿ. ಯಾಕೆಂದರೆ ಅವರ ಆಶೀರ್ವಾದ, ಇಲ್ಲಿನ ಮಹಿಮೆ ಭಾಳ ಇದೆ. ಮನಸಾರೆ ನೀವು ಏನು ಬೇಡ್ಕೊಳ್ಳಿ ಅದು ನಿಜವಾಗ್ಲೂ ಸತ್ಯ ಆಗತ್ತೆ ಅಂತ ನನಗೆ ಅನುಭವ ಇದೆ. ನಮ್ಮ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆ ಥರ ಅವರಲ್ಲಿ ಶಕ್ತಿ ಇದೆ. ಅದೊಂದು ಭಕ್ತಿ ಇಂದ ನೀವು ಪೂಜಿಸಿದ್ರೆ, ಅವರ ಆಶೀರ್ವಾದ ಪಡ್ಕೊಂಡ್ರೆ ನೀವು ಮನಸಾರೆ ಏನು ಬೇಡ್ಕೊಂಡಿದ್ದು ನಿಜವಾಗ್ಲೂ ಸತ್ಯ ಆಗುತ್ತೆ ಅಂತ ನಾನು ಅನುಭವಿಸ್ತೀನಿ. ಸೊ ಇದೊಂದು ನನ್ನ ಸ್ವತಃ ನಂದು ಒಂದು ಅನುಭವ. ನನಗೆ ಇಲ್ಲಿ ಬಂದ ಮೇಲೆ ಭಾಳನೇ ಖುಷಿ ಆಗುತ್ತೆ, ಭಾಳ ಆನಂದ ಸಿಕ್ಕುತ್ತೆ. ನಾನು ಅಲ್ಲಿ ಸ್ಟೇಜ್ ಮೇಲೆ ಹಾಡುವಾಗ ಕೂಡ ಒಂದು ಬೇರೆ ಥರನೇ ಖುಷಿ ಇತ್ತು, ಬೇರೆ ಥರನೇ ಆನಂದ ಇತ್ತು. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಅಪ್ಪಾಜಿ. ನಮಸ್ಕಾರ, ಶರಣಾರ್ಥಿ. ಇವತ್ತಿನ ದಿವಸ ಈ ಒಂದು ಪುಣ್ಯಕ್ಷೇತ್ರ ಶಕ್ತಿಪೀಠ ಆಗಿರ್ತಕ್ಕಂಥ ಯಲ್ಲಾಲಿಂಗ ಮುತ್ತಿಯವರ ಆಶೀರ್ವಾದ ತಗೊಳ್ಳಕ್ಕೆ ಬಂದಿದ್ದೀವಿ. ಶಿವಾನಿ ನಮ್ಮ ಮಗಳು ಜಿ ಸರೆಗಮಪ ಗೆದ್ದು ಬಂದಿದ್ದಾಳೆ, ವಿನ್ನರ್ ಆಗಿದ್ದಾಳೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಯಲ್ಲಾಲಿಂಗ ಮುತ್ತಿಯವರ ಆಶೀರ್ವಾದ, ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಆಶೀರ್ವಾದ, ಅದೇ ರೀತಿ ನಡೆದಾಡುವ ದೇವರಾಗಿರ್ತಕ್ಕಂಥ ನಮ್ಮ ಶಿವಯೋಗಿ ಮಹಾನ್ ತಪಸ್ವಿ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರ ಆಶೀರ್ವಾದ ಇಲ್ಲಿಂದ ತೊಗೊಂಡು ಹೋಗಿದ್ದೀವಿ. ಅದಕ್ಕಾಗಿ ಒಂದು ನಮಗೆ ಇದೊಂದು ಯಶ ಸಿಕ್ಕಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಅದೇ ಆಶೀರ್ವಾದ ಪಡಲಿಕ್ಕೆ
ಯಾಕಂದ್ರೆ ಕೆಲಸ ಆಯ್ತಂದ್ರೆ ಗುರುಗಳದ್ದು ಕೆಲಸ ಮುಗಿತಂಬ ಆ ರೀತಿ ನಮ್ಮ ಭಾವನೆ ಇರಲ್ಲ, ಇರಬಾರ್ದು ಕೂಡ. ಅದಕ್ಕಾಗಿ ಮತ್ತೊಮ್ಮೆ ಇವತ್ತೊಂದು ವಿಶೇಷ ದಿವಸ, ಅಮಾವಾಸ್ಯೆ ದಿವಸ ಅಪ್ಪಾಜಿಯವರು ಇರ್ತಾರ. ಗದುಗಿಯ ದರ್ಶನ, ಇಲ್ಲಿ ತಮ್ಮ ಮಗಳು ಇಲ್ಲಿ ಕಾರ್ಯಕ್ರಮ ಕೊಟ್ಟದ ನಂತರ ಏನಾದರೂ ಒಂದು ಭರವಸೆ ಇತ್ತ? ಭರವಸೆ ಖಂಡಿತ 100% ಇತ್ತು. ಶಕ್ತಿ ಹಂಗಿತ್ತು. ಅಪ್ಪಾಜಿಯವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನೀ ಖಂಡಿತ ವಿನ್ನರ್ ಆಗ್ತಿ ಮಗ, ನೀನೇ ವಿನ್ ಆಗ್ತಿ ಅಂತ ಹೇಳಿದ್ರು ಅಪ್ಪಾಜಿ. ಅದು ನಮ್ಗೆ ವಿಶ್ವಾಸ ಕೂಡ ಇತ್ತು. ಪರಮಾತ್ಮನ ಆಶೀರ್ವಾದ ಎಲ್ಲಿಂದ ಬರ್ತದೆ? ಗುರುಗಳ ಮುಖದಿಂದೇ ಬರ್ತದೆ. ಅದು ನಮ್ಗೆ ವಿಶ್ವಾಸ ಇದೆ. ಅದಕ್ಕೆ ಗುರುವೇ ದೈವ ನಮ್ಮ ಆಧಾರ ಅಂತ ಹೇಳ್ತಾರೆ. ಈ ಒಂದು ಶಕ್ತಿಪೀಠದ ಆಶೀರ್ವಾದ ನಮಗೆ ಸಿಕ್ಕಿದೆ. ಇದೇ ರೀತಿ ಸತತವಾಗಿ ನಮ್ಮ ಪರಿವಾರ ಮೇಲೆ, ಶಿವಾನಿ ಮೇಲೆ, ಎಲ್ಲರ ಮೇಲೆ, ಎಲ್ಲ ಭಕ್ತರ ಮೇಲೆ ಅಪ್ಪಾಜಿಯವರ ಆಶೀರ್ವಾದ, ಯಲ್ಲಾಲಿಂಗಮೂರ್ತಿಯವರ ಆಶೀರ್ವಾದ, ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಆಶೀರ್ವಾದ, ನಡೆದಾಡುವ ದೇವರ ಮೃಗರಾಜೇಂದ್ರ ಅಪ್ಪಾಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ನಾನು ಶಿವದಾಸ್ ಸ್ವಾಮಿ, ಶಿವಾನಿ ಸ್ವಾಮಿಯವರ ತಂದೆ. ಇಂದಿನ ನನ್ನ ಗೆಲುವು ಶ್ರೀಗಳ ವರಪ್ರಸಾದ ಎಂದುಕೊಳ್ಳುತ್ತೇನೆ. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ವೇಣುಗ್ರಾಮ್, ರಾಯಬಾಗ್.